ನರೇಂದ್ರ ಮೋದಿ ಅವರು ಏನೆಲ್ಲ ಮಾತಾಡಿದ್ರು ಅದರ ಪ್ರಮುಖಾಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. मेरे प्यारे देशवासियों नमस्कार। ಭಾರತದಲ್ಲಿ ಲಾಕ್ಡೌನ್ ಮುಂದುವರಿಸುವಂತ ಅನಿವಾರ್ಯತೆ ಇತ್ತು. ಅದೇ ನಿರ್ಧಾರವನ್ನ ನರೇಂದ್ರ ಮೋದಿ ಅವರು ಕೈಗೊಂಡಿರುವಂತದ್ದು. ಎಲ್ಲ ರಾಜ್ಯಗಳು ಕೂಡ ಮನವಿ ಮಾಡಿಕೊಂಡಿದ್ರು. ನರೇಂದ್ರ ಮೋದಿ ಅವರು ಕೂಡ ಅವತ್ತೇ ಹೇಳಿದ್ರು, ಇನ್ನ ಮೇ 30ರ ತನಕ ಈಗ ಲಾಕ್ಡೌನ್ ಕಂಟಿನ್ಯೂ ಮಾಡುವಂತ ಅಧಿಕೃತ ಘೋಷಣೆಯನ್ನ ಮಾಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಮಹತ್ವದ ಘೋಷಣೆಯನ್ನ ಮಾಡಿದ್ರು. ಹೊಸ ಹಾಟ್ಸ್ಪಾಟ್ಗಳಲ್ಲಿ ಮತ್ತಷ್ಟು ಬಿಗಿಗೊಳಿಸಲಾಗ್ತಾ ಇದೆ. ಸಾಕಷ್ಟು ಕ್ರಮಗಳನ್ನ ಕೈಗೊಂಡು ಲಾಕ್ಡೌನ್ ಪಾರ್ಟ್ 2 ಯಾವ್ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಹೋದ್ರು. ಹೊಸ ಹಾಟ್ಸ್ಪಾಟ್ ಹುಟ್ಟದಂತೆ ಕೂಡ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಚ್ಚರ ಅತ್ಯಗತ್ಯವಾಗಿದೆ. ಭಾರತೀಯರು ಯಾವ ರೀತಿಯಾಗಿ 21 ದಿನಗಳ ಕಾಲ ಸಂಯಮ ತ್ಯಾಗದಿಂದ ಎಲ್ಲರೂ ಕೂಡ ವರ್ತಿಸಿದ್ರಿ, ಅದೇ ರೀತಿಯಾಗಿ ಮತ್ತೆ 19 ದಿನಗಳ ಕಾಲ ಕಂಟಿನ್ಯೂ ಮಾಡೋಣ ಅಂತ ಕೂಡ ಹೇಳ್ತಾ ಇದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಎಲ್ಲ ರಾಜ್ಯಗಳು ಹೇಳಿದ್ದು ಏಪ್ರಿಲ್ 30, ಬಟ್ ಇನ್ನು ಮತ್ತಷ್ಟು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲೇಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಮೇ 3ರವರೆಗೂ ಕೂಡ ಕಂಟಿನ್ಯೂ ಮಾಡಲಾಗ್ತಾ ಇದೆ. भारत में लॉकडाउन को अब 3 मई तक और बढ़ाना पड़ेगा, यानी 3 मई तक हम सभी को, हर देशवासी को लॉकडाउन में ही रहना होगा। इस दौरान हमें अनुशासन का उसी तरह पालन करना है जैसे हम करते आ रहे हैं। मेरी सभी देशवासियों से ये प्रार्थना है कि अब कोरोना को हमें किसी भी कीमत पर नए क्षेत्रों में फैलने नहीं देना है। ಲಾಕ್ಡೌನ್ ಸಡಿಲಿಕೆ ಆಗ್ಬೇಕು ಅಂದ್ರೆ ಒಂದು ತಿಳ್ಕೊಂಬಿಡಿ, ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ, ಲಾಕ್ಡೌನ್ ವೇಳೆ ಪ್ರತಿ ಗಲ್ಲಿಯಲ್ಲೂ ಕೂಡ ಹೆಚ್ಚಿನ ಗಮನವನ್ನ ವಹಿಸ್ತೀವಿ, ಆದ್ರೆ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಹೇಳಿದ್ದಾರೆ. ಹಾಟ್ಸ್ಪಾಟ್ ಆಗದಂತೆ ಕ್ರಮ ಕೈಗೊಂಡ್ರೆ ಮಾತ್ರ ಸಡಿಲಿಕೆ ಮಾಡಲಾಗುತ್ತೆ. ಏಪ್ರಿಲ್ 20ರವರೆಗೂ ಕೂಡ ಇನ್ನು 1 ವಾರಗಳ ಕಾಲ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಯಾವ್ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಅಂದ್ರೆ ಕಡಿಮೆ ಆಗ್ತಾ ಇದೆ, ಕಂಟ್ರೋಲ್ ಮಾಡಲಾಗ್ತಾ ಇದೆ, ಇದೆಲ್ಲವನ್ನು ಕೂಡ ನೋಡಾದ್ಮೇಲೆ ನೆಕ್ಸ್ಟ್ ನಿರ್ಧಾರವನ್ನ ಕೈಗೊಳ್ಳಬಹುದು ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ. कल इस बारे में सरकार की तरफ से एक विस्तृत गाइडलाइन जारी की जाएगी। साथियों, 20 अप्रैल से चिन्हित क्षेत्रों में इस सीमित छूट का प्रावधान हमारे गरीब भाई बहनों की आजीविका को ध्यान में रखते हुए किया गया है। जो रोज कमाते हैं, रोज की कमाई से अपनी जरूरतें पूरी करते हैं, वही मेरा एक बृहद परिवार है। मेरी सर्वोच्च प्राथमिकताओं में एक, इनके जीवन में आई मुश्किल को कम करना है। प्रधानमंत्री गरीब कल्याण योजना के माध्यम से सरकार ने उनकी मदद करने का हर संभव प्रयास किया है। अब नई गाइडलाइंस बनाते समय भी उनके हितों का पूरा ध्यान रखा गया है। कल ತಡೆಗೆ ಮೋದಿ ಸಪ್ತ ಸೂತ್ರವನ್ನ ಕೂಡ ಹೇಳಿದ್ರು. ಸಪ್ತ ಸೂತ್ರವನ್ನ ತಿಳಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಸಪ್ತ ಸೂತ್ರವನ್ನ ಪಾಲಿಸಿ ಕೊರೋನಾದಿಂದ ಮುಕ್ತವಾಗೋಣ, ಕೊರೋನಾವನ್ನ ದೂರ ಮಾಡೋಣ ಅಂತ ಹೇಳ್ತಾ ಹೋದ್ರು.
ನಿಮ್ಗೆ ತೋರಿಸ್ತಾ ಇದೀವಿ ಏನದು ಸಪ್ತ ಸೂತ್ರ ಅಂತ. ನಿಮ್ಮ ಮನೆಗಳ ಹಿರಿಯ ನಾಗರಿಕರ ಜಾಗೃತಿಯನ್ನ ವಹಿಸಿ, ಯಾಕೆಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹೊರಗೆ ಮಾತ್ರ ಬಿಡಬೇಡಿ. 50 ವರ್ಷದ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡಿ ಅಂತ ಹೇಳಿದ್ರು. ಎರಡನೇ ಪಾಯಿಂಟ್, ಲಾಕ್ಡೌನ್ ಮತ್ತು ಸಾಮಾಜಿಕ ಅಂತರವನ್ನ ಪಾಲಿಸಿ ಎಲ್ಲರೂ ಕೂಡ ಅಂತ ಹೇಳೋದ್ರ ಜೊತೆಗೆ ಮನೆಯಲ್ಲಿ ಇದ್ದೀರಾ ಎಲ್ಲರೂ ಕೂಡ ಮಾಸ್ಕ್ ಅನ್ನ ತಯಾರಿಸ್ಕೊಳ್ಳಿ, ನಂತರ ಬಳಸ್ಕೊಳ್ಳಿ ಅದನ್ನ ಅಂತ ಕೂಡ ಹೇಳ್ತಾ ಇದ್ರು. ಹಾಗೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಆಯುಷ್ ಸಚಿವಾಲಯದಿಂದ ನಿರ್ದೇಶನವನ್ನ ನೀಡಲಾಗ್ತಾ ಇದೆಯಲ್ಲ, ಅದನ್ನ ಪಾಲಿಸಿ. ಹಾಗೆ ನಾಲ್ಕನೇದು, ಆರೋಗ್ಯ ಸೇತು ಆಪ್ ಅಂತ ಕೇಂದ್ರ ಸರ್ಕಾರ ರೆಡಿ ಮಾಡಿರುವಂತ ಆಪ್ ಅದು, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಾ ಇನ್ಫಾರ್ಮೇಶನ್ಗಳು ಕೂಡ ಅದರಲ್ಲಿ ಇದೆ. ಇನ್ನ ಸಾಧ್ಯವಾದಷ್ಟು ಬಡ ಕುಟುಂಬಗಳಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಯಾರು ಹಸಿವಿನಿಂದ ಬಳಲ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡಿ, ಅಂದ್ರೆ ಊಟವನ್ನ ಕೊಡಿ ಅಂತ ಮನವಿ ಮಾಡಿಕೊಂಡ್ರು. ನಿಮ್ಮ ಉದ್ಯೋಗಿಗಳಿಗೆ ಕೆಲಸದಿಂದ ತೆಗೆದು ಹಾಕಬೇಡಿ, ಎಲ್ಲರೂ ಕೂಡ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಎನ್ನುವ ಮಾತು ಕೂಡ ಇತ್ತು ಇದರಲ್ಲಿ. ಇನ್ನ ಏಳನೇದು, ವೈದ್ಯರು, ಪೌರ ಕಾರ್ಮಿಕರು, ಪೊಲೀಸರಿಗೆ ಗೌರವವನ್ನ ಕೊಡಿ ಅನ್ನುವ ಸಪ್ತ ಸೂತ್ರವನ್ನ ಹೇಳಿದ್ರು ನರೇಂದ್ರ ಮೋದಿ. 7 बातों में आपका साथ। पहली बात, अपने घर के बुजुर्गों का विशेष ध्यान रखें, विशेषकर ऐसे व्यक्ति जिन्हें पुरानी बीमारी हो, उनकी हमें एक्स्ट्रा केयर करनी है, उन्हें कोरोना से बहुत बचाकर रखना है। दूसरी बात, लॉकडाउन और सोशल डिस्टेंसिंग की लक्ष्मण रेखा का पूरी तरह पालन करें। घर में बने फेस कवर या मास्क का, और वो भी घर में बने हुए, उनका अनिवार्य रूप से उपयोग करें। तीसरी बात, अपनी इम्यूनिटी बढ़ाने के लिए आयुष मंत्रालय द्वारा जो निर्देश दिए गए हैं उसका अगर हम पालन करें, गर्म पानी है, काढ़ा है, इनका निरंतर सेवन करें। चौथी बात, कोरोना संक्रमण का फैलाव रोकने में मदद करने के लिए आरोग्य सेतु मोबाइल ऐप। ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಕೇಶವ್ ಅವರು, ಆರ್ಥಿಕ ತಜ್ಞರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನರೇಂದ್ರ ಮೋದಿ ಅವರ ಮಾತುಗಳನ್ನ ಕೇಳಿದ್ರಿ, ಈಗ ಮತ್ತೆ ಲಾಕ್ಡೌನ್ ಅನ್ನ ಮುಂದುವರಿಸಲಾಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ಬೋದು ಅಂತ, ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಇದನ್ನ? ಬಹುಶಃ ಇವತ್ತಿನ ಅನಿವಾರ್ಯ ಸ್ಥಿತಿಯಲ್ಲಿ ಅದು ಅನಿವಾರ್ಯ ಆಗಿತ್ತು ಅಂತ ಕಾಣುತ್ತೆ. ಆಮೇಲೆ ಮತ್ತೆ ಇದರಲ್ಲಿ ಏನಿದೆ ಅಂತಂದ್ರೆ, ಅವರು ಒಂದ್ ಮಾತನ್ನ ಹೇಳಿದ್ದಾರೆ, ಒಂದು ಇಂಡಿಯಾ ಹೋಲಿಸ್ಟಿಕ್ ಇಂಟಿಗ್ರೇಟೆಡ್ ಟೈಮ್ಲಿ ಅಪ್ರೋಚ್ ನ ಫಾಲೋ ಮಾಡ್ತು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದನ್ನ ಮುಂದುವರೆದ ಭಾಗವಾಗಿ ಈ ಒಂದು 7 ಸಪ್ತಸೂತ್ರಗಳನ್ನು ಕೊಡೋದ್ರ ಜೊತೆಗೆ ಅವ್ರೇನ್ ಹೇಳ್ತಿದ್ದಾರೆ, ಡೀಟೇಲ್ಡ್ ಗೈಡ್ ಲೈನ್ಸ್ ನಾವು ನಾಳೆ ಕೊಡ್ತೀವಿ. ರೈತರನ್ನ, ಕೂಲಿ ಕಾರ್ಮಿಕರನ್ನ ನಾವು ಗಮನದಲ್ಲಿ ಇಟ್ಕೊಂಡಿದೀವಿ. ಪ್ರತಿನಿತ್ಯ ವೇಜ್ ಅರ್ನರ್ಸ್ ಏನಿದ್ದಾರೆ, ಪ್ರತಿನಿತ್ಯ ಅವ್ರೇನು ಸಂಪಾದನೆ ಮಾಡ್ಕೊತಿದ್ದು, ಅವರನ್ನ ಮೂಲ ಕೇಂದ್ರವಾಗಿ ಇಟ್ಕೊಂಡು ನಾಳೆ ನಾವು ಗೈಡ್ ಲೈನ್ಸ್ ಇಶ್ಯೂ ಮಾಡ್ತಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದು ತುಂಬಾ ಸ್ವಾಗತಾರ್ಹವಾದ ವಿಚಾರ. ಯಾಕಂದ್ರೆ ಬರೀ ಮನೆಯಲ್ಲಿ ಇರಿ ಅನ್ನೋಂತ ಮಾತನ್ನ ಮಾತ್ರ ಹೇಳ್ತಿಲ್ಲ, ಎಫೆಕ್ಟಿವ್ ಆಗಿ ಇರ್ಲಿಕ್ಕಾಗಿ ನೀವು ಮನೆಯಲ್ಲಿ ಇರುವಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಹಸಿವಿಂದ ನೀವು ಇರ್ಬಾರ್ದು, ಅದನ್ನ ನಾವು ಕೇರ್ ತಗೋತಿದೀವಿ ಸರ್ಕಾರ ಅಂತ ಮಾತಿದೆಯಲ್ಲ, ಅದು ತುಂಬಾ ಯೋಚನೆ ಮಾಡಿ ಈಗ ಏನ್ ಅಗತ್ಯ ಇತ್ತು ಅದನ್ನ ಬಹುಶಃ ಮೋದಿಜಿಯವರು ಹೇಳಿದ್ದಾರೆ ಅಂತ ಅನ್ಸುತ್ತೆ. ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೇಶದಲ್ಲಿ ಲಾಕ್ಡೌನ್ ಮುಂದುವರಿಕೆ, ಮೇ 3ರ ತನಕ ಲಾಕ್ಡೌನ್ ಮುಂದುವರಿಕೆ, ಪ್ರಧಾನಿ ಮೋದಿ ಮಹತ್ವದ ಘೋಷಣೆ. ಇಡೀ ದೇಶ ಕಾದು ಕುಳಿತಿತ್ತು ನರೇಂದ್ರ ಮೋದಿ ಅವರು ಇವತ್ತು ಏನ್ ಮಾತಾಡ್ತಾರೆ 10 ಗಂಟೆಗೆ ಅಂತ. ಆ 10 ಗಂಟೆಯಲ್ಲಿ ಮಾತನಾಡಿದ್ರು ನರೇಂದ್ರ ಮೋದಿ ಅವರು.
ದೇಶದಲ್ಲಿ ಲಾಕ್ ಡೌನ್ ಅನ್ನ ಕಂಟಿನ್ಯೂ ಮಾಡಲಾಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಮೇ 3ರ ತನಕ ಲಾಕ್ ಡೌನ್ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ 19 ದಿನಗಳ ಕಾಲ ಮತ್ತೆ ಲಾಕ್ ಡೌನ್ ಅನ್ನ ಮುಂದುವರಿಸಲಾಗ್ತಾ ಇದೆ ದೇಶದಲ್ಲಿ. ಟೋಟಲ್ ಆಗಿ ಹಾಗಾದ್ರೆ 21 ದಿನ ಪ್ಲಸ್ 19 ದಿನ ಟೋಟಲ್ 40 ದಿನಗಳ ಕಾಲ ಭಾರತ ಲಾಕ್ ಡೌನ್ ಆದಂತಾಗುತ್ತೆ. ಹೊಸ ಹಾಟ್ಸ್ಪಾಟ್ಗಳಲ್ಲಿ ಮತ್ತಷ್ಟು ಬಿಗಿಯಾದಂತ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಹೊಸ ಹಾಟ್ಸ್ಪಾಟ್ ಹುಟ್ಟದಂತೆ ಕ್ರಮವನ್ನ ಕೂಡ ಕೈಗೊಳ್ಳಬೇಕು ಅಂತ ಸೂಚನೆಯನ್ನ ನೀಡಲಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಚ್ಚರ ಅತ್ಯಗತ್ಯವಾಗಿದೆ. ಭಾರತದಲ್ಲಿ ನಾವು ಎಲ್ಲ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಅಂದ್ರೆ ಕಂಟ್ರೋಲ್ ಮಾಡುವಲ್ಲಿ ಭಾರತೀಯರು ನಾವು ಯಶಸ್ವಿ ಆಗಿದ್ದೇವೆ. ಅದನ್ನ ಕಂಟಿನ್ಯೂ ಮಾಡಬೇಕಾಗಿದೆ ಅನ್ನುವ ಸಂದೇಶವನ್ನ ಕೂಡ ನೀಡಿದ್ರು. लॉकडाउन को अब 3 मई तक और बढ़ाना पड़ेगा, यानी 3 मई तक हम सभी को, हर देशवासी को लॉकडाउन में ही रहना होगा. इस दौरान हमें अनुशासन का उसी तरह पालन करना है जैसे हम करते आ रहे हैं. मेरी सभी देशवासियों से ये प्रार्थना है कि अब कोरोना को हमें किसी भी कीमत पर नए क्षेत्रों में फैलने नहीं देना है. ಲಾಕ್ಡೌನ್ ವೇಳೆ ಪ್ರತಿ ಗಲ್ಲಿಯಲ್ಲೂ ಕೂಡ ಹೆಚ್ಚಿನ ಗಮನವನ್ನು ಹರಿಸಲಾಗುತ್ತೆ. ಹಾಟ್ಸ್ಪಾಟ್ ಆಗದಂತೆ ಕ್ರಮ ಕೈಗೊಂಡ್ರೆ ಸಡಿಲಿಕೆ ಮಾಡಲಾಗುತ್ತೆ. ಹಾಟ್ಸ್ಪಾಟ್ ಆಗದೆ ಹೋದ್ರೆ ಆ ಒಂದು ಪ್ರದೇಶದಲ್ಲಿ ಸಡಿಲಿಕೆ ಮಾಡಲಾಗುತ್ತೆ. ಏಪ್ರಿಲ್ 20ರಿಂದ ಸಡಿಲಿಕೆ ಬಗ್ಗೆ ಮೋದಿ ಮುನ್ಸೂಚನೆಯನ್ನ ನೀಡಿರುವಂತದ್ದು. ಅಂದ್ರೆ ಹಾಟ್ಸ್ಪಾಟ್ಗಳು, ಕೇಸ್ಗಳು, ಸೋಂಕಿತರ ವರದಿಗಳು ಆಗದೆ ಹೋದ್ರೆ ಅಲ್ಲಿ ಸ್ವಲ್ಪ ಸಡಿಲಿಕೆಯನ್ನ ಮಾಡ್ತೀವಿ ಲಾಕ್ಡೌನ್ ಇಂದ ಅಂತ ಮುನ್ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಹೊಸ ಕೇಸ್ ದಾಖಲಾಗದಿದ್ರೆ ಷರತ್ತುಬದ್ಧ ಸಡಿಲಿಕೆಯನ್ನ ಮಾಡುವಂತ ವಿಚಾರದ ಬಗ್ಗೆನೂ ಕೂಡ ನಿರ್ಧಾರವನ್ನ ಮಾಡದಂತೆ ಕಾಣಿಸ್ತಾ ಇದೆ. इस बारे में सरकार की तरफ से एक विस्तृत गाइडलाइन जारी की जाएगी. साथियों, 20 अप्रैल से चिन्हित क्षेत्रों में इस सीमित छूट का प्रावधान हमारे गरीब भाई बहनों की आजीविका को ध्यान में रखते हुए किया गया है. जो रोज कमाते हैं, रोज की कमाई से अपनी जरूरतें पूरी करते हैं, वही मेरा एक बृहद परिवार है. मेरी सर्वोच्च प्राथमिकताओं में एक, इनके जीवन में आई मुश्किल को कम करना है. प्रधानमंत्री गरीब कल्याण योजना के माध्यम से सरकार ने उनकी मदद करने का हर संभव प्रयास किया है. अब नई गाइडलाइंस बनाते समय भी उनके हितों का पूरा ध्यान रखा गया है. कल इस बारे में ಇಡೀ ಇಂಡಿಯಾ ಮೇ 3ರವರೆಗೂ ಲಾಕ್ಡೌನ್ ಅಂತ ಘೋಷಣೆ ಮಾಡಿ ಆದ ಮೇಲೆ ನರೇಂದ್ರ ಮೋದಿ ಅವರು ಸಪ್ತ ಸೂತ್ರವೊಂದನ್ನ ಹೇಳಿದ್ರು. ಈ ಒಂದು ಕೊರೋನಾವನ್ನ ದೂರ ಮಾಡಬೇಕು ಅಂದ್ರೆ ಈ ಸಪ್ತ ಸೂತ್ರಗಳನ್ನ ಅನುಸರಿಸಿ ಅಂತ ಕೂಡ ಅವರು ಹೇಳಿದಂತದ್ದು. ಆ ಸಪ್ತ ಸೂತ್ರಗಳು ಏನು ಅನ್ನೋದನ್ನ ಗಮನಿಸಿ. ನಿಮ್ಮ ಮನೆಗಳ ಹಿರಿಯ ನಾಗರಿಕರ ಬಗ್ಗೆ ಜಾಗೃತಿಯನ್ನ ವಹಿಸಿ. ಹಿರಿಯ ನಾಗರಿಕರು 50 ವರ್ಷ ಮೇಲ್ಪಟ್ಟವರು ಹಾಗೆ 10 ವರ್ಷ ಕೆಳಗಿರೋರ ಬಗ್ಗೆನೂ ಕೂಡ ಜಾಗೃತಿಯನ್ನ ವಹಿಸಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಇನ್ನ ಲಾಕ್ಡೌನ್ ಮತ್ತು ಸಾಮಾಜಿಕ ಅಂತರವನ್ನ ಪಾಲಿಸಿ. ಇದರ ಜೊತೆಗೆ ಮನೆಯಲ್ಲೇ ತಯಾರಿಸಿದಂತ
ಮಾಸ್ಕ್ಗಳನ್ನ ಬಳಸಿ, ಮನೆಯಲ್ಲೇ ತಯಾರಿಸಿ, ಹೇಗಿದ್ರು ಮನೆಯಲ್ಲೇ ಇದ್ದೀರಾ ಎಲ್ರು ಅನ್ನುವ ಸಂದೇಶವನ್ನ ನೀಡಿದ್ರು. ಹಾಗೆ ಮೂರನೇದು, ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಆಯುಷ್ ಸಚಿವಾಲಯದ ನಿರ್ದೇಶನವನ್ನ ಪಾಲಿಸಿ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗೆ ಕೇಂದ್ರ ಸರ್ಕಾರ ರೆಡಿ ಮಾಡಿರುವಂತ ಆರೋಗ್ಯ ಸೇತು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರತಿಯೊಂದು ಇನ್ಫಾರ್ಮೇಶನ್ಗಳು ಕೂಡ ಅದರಲ್ಲಿ ಇದೆ ಅಂತ ಹೇಳೋದ್ರ ಜೊತೆಗೆ ಸಾಧ್ಯವಾದಷ್ಟು ಕಡು ಬಡವರಿಗೆ, ಹಸಿವಿನಲ್ಲಿ ಬಳಲ್ತಾ ಇರುವಂತವರಿಗೆ ಸಹಾಯವನ್ನ ಮಾಡಿ ಅಂತ ಹೇಳಿದ್ರು. ಹಾಗೆ ನಿಮ್ಮ ಉದ್ಯೋಗಿಗಳನ್ನ ದಯವಿಟ್ಟು ಯಾರು ಕೂಡ ಕಂಪನಿಯವರು, ಮಾಲೀಕರು ಕೆಲಸದಿಂದ ತೆಗೆದು ಹಾಕಬೇಡಿ, ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳೋದ್ರ ಜೊತೆಗೆ ವೈದ್ಯರು, ಪೌರ ಕಾರ್ಮಿಕರು, ಪೊಲೀಸರು ಯಾರ್ಯಾರು ಕೊರೋನಾಗೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ನಿಮಗೋಸ್ಕರ ಅವರನ್ನ ಗೌರವಿಸಿ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ನ ಸದಸ್ಯರು ಹಾಗೆ ಬಿಜೆಪಿಯ ವಕ್ತಾರರಾಗಿರುವಂತಹ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ರವಿಕುಮಾರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಇವತ್ತು ನರೇಂದ್ರ ಮೋದಿ ಅವರು ಅವರ ಭಾಷಣಕ್ಕೋಸ್ಕರ ಇಡೀ ದೇಶ ಕಾದು ಕುಳಿತಿತ್ತು. ಈಗ 19 ದಿನಗಳ ಕಾಲ ಲಾಕ್ಡೌನ್ ಅನ್ನ ಮುಂದುವರಿಸಲಾಗ್ತಾ ಇದೆ, ಏನ್ ಹೇಳ್ತೀರಾ ಇದಕ್ಕೆ? ಅಲ್ಲ, ಇದು ಎಲ್ಲರ ನಿರೀಕ್ಷೆ ಇತ್ತು ಲಾಕ್ ಡೌನ್ ಮುಂದುವರಿಸ್ತಾರೆ ಅಂತ ಹೇಳಿ. ಎಷ್ಟು ದಿನ ಮುಂದುವರಿಸ್ತಾರೆ? ಅದ್ರೊಳಗಡೆ ಕೆಲವು ಜಿಲ್ಲೆನಲ್ಲಿ ಕೊರೋನಾ ಸೋಂಕು ತಾಕಿರ್ಲಿಲ್ಲ, ಅಲ್ಲಿ ಯಾರು ಕೊರೋನಾ ಪೇಷಂಟ್ಸ್ ಇರ್ಲಿಲ್ಲ, ಆ ಜಿಲ್ಲೆಗಳಿಗೆ ಏನ್ ಮಾಡ್ತಾರೆ? ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಪೇಷಂಟ್ಸ್ ಇದ್ದಾರೆ, ಆ ಜಿಲ್ಲೆಗಳಿಗೆ ಏನ್ ಮಾಡ್ತಾರೆ? ಕೆಲವರು ಜಿಲ್ಲೆನಲ್ಲಿ 1-2 ಪೇಷಂಟ್ಗಳು ಇದ್ದಾರೆ, ಅಲ್ಲಿ ಏನ್ ಮಾಡ್ತಾರೆ? ಈ ತರ ಒಂದ್ ಸ್ವಲ್ಪ ಎಲ್ಲ ಮಾತುಕತೆಗಳು ನಡೀತಾ ಇತ್ತು. ಆದ್ರೆ ಓವರ್ ಆಲ್ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಏಪ್ರಿಲ್ 20ನೇ ತಾರೀಕಿನವರೆಗೆ ಇದು ಬಂದ್ ಏನಿದೆ, ಲಾಕ್ ಡೌನ್ ಏನಿದೆ ಹಾಗೇನೆ ಮುಂದುವರಿಯುತ್ತೆ. ಇದ್ರಲ್ಲಿ ಏನಾದ್ರು ಹೊಸ ಜಾಗಕ್ಕೆ ವಿಸ್ತಾರ ಆದ್ರೆ, ಇನ್ನೂ ಸ್ವಲ್ಪ ಕೊರೋನಾ ವೈರಸ್ ಏನಾದ್ರೂ ವಿಸ್ತಾರ ಆದ್ರೆ, ಇದನ್ನೆಲ್ಲ ವಿಶ್ಲೇಷಣೆ ಮಾಡಿ ಈ ಲಾಕ್ ಡೌನ್ ನಲ್ಲಿ ಕೆಲವು ವಿಷಯಗಳಿಗೆ ನಾವು ಅನುಮತಿಯನ್ನ ಕೊಡ್ತೇವೆ, ಹೊರಗಡೆ ಬರೋದಕ್ಕೋ ಅಥವಾ ಇನ್ಯಾವುದೋ ಬಿಸಿನೆಸ್ ವಿಷಯಗಳಿಗೋ, ಇನ್ಯಾವುದೋ ತರಕಾರಿ ತರೋದಕ್ಕೋ, ಈ ತರದ ಕಠಿಣ ನಿರ್ಧಾರಗಳನ್ನ ನಾವು ಸಡಿಲಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ಬಟ್ ಓವರ್ ಆಲ್ ಏನು 3ನೇ ತಾರೀಕಿನವರೆಗೆ, ಮೇ 3ನೇ ತಾರೀಕಿನವರೆಗೆ 19 ದಿನಗಳ ಕಾಲ ಏನ್ ಲಾಕ್ ಡೌನ್ ಗೆ ಕರೆ ಕೊಟ್ಟಿದ್ದಾರೆ, ಇಡೀ ದೇಶ ಸ್ವಾಗತಿಸ್ತಾ ಇದೆ, ಎಲ್ಲರೂ ಜನ ಸ್ವಾಗತಿಸ್ತಾ ಇದ್ದಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ಮೋದಿ ಅವರು ಸರಿಯಾಗಿ ಮಾಡಿದ್ದಾರೆ ಮತ್ತು ದೇಶಕ್ಕೆ ಅನಿವಾರ್ಯ ಇದೆ. ಜಗತ್ತಿನ ಬೇರೆ ಬೇರೆ ದೇಶಗಳನ್ನ ನಾವು ನೋಡ್ತಾ ಇದ್ದೀವಿ, ಏನ್ ಇಂಗ್ಲೆಂಡ್ ಅಲ್ಲಿ ಏನಾಗ್ತಾ ಇದೆ, ಅಮೆರಿಕದಲ್ಲಿ ಏನಾಗ್ತಾ ಇದೆ, ಸ್ಪೇನ್ ನಲ್ಲಿ ಏನಾಗ್ತಾ ಇದೆ, ಫ್ರಾನ್ಸ್ ಅಲ್ಲಿ ಏನಾಗ್ತಾ ಇದೆ, ಅವುಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತ ಸಫಲತೆಯನ್ನು ಪಡಿತಾ ಇದೆ. ಆದ್ರೆ ಇದನ್ನ ಹಗುರವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ, ಇನ್ನೂ ಕಠಿಣವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಮೇ 3ನೇ ತಾರೀಕಿನವರೆಗೆ ಏನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಇದನ್ನ ನಾನು ಖಂಡಿತ ಸ್ವಾಗತಿಸ್ತೇನೆ. ಆ ಕಂಟ್ರೋಲ್ಡ್ ಇರುವಂತದ್ದು ಯಾವ ರೀತಿಯಾಗಿ ಯಶಸ್ಸನ್ನ ಸಾಧಿಸಿದ್ದೀವಿ, ಸುಮ್ನೆ ನೀರಲ್ಲಿ ಹೋಮ ಮಾಡೋದು ಬೇಡ. ಈಗ ಅಕಸ್ಮಾತ್ ಲಾಕ್ ಡೌನ್ ಫ್ರೀ ಮಾಡ್ಬಿಟ್ರೆ, ಸೊ ಹೀಗಾಗಿ ಆ ಲಾಕ್ ಡೌನ್ ಕಂಟಿನ್ಯೂ ಮಾಡೋದೇ ಬೆಟರು ಅನ್ನುವ ಉದ್ದೇಶ ಇದು ಪರ್ಟಿಕ್ಯುಲರ್ಲಿ. ಖಂಡಿತ ಖಂಡಿತ. ಸರಿ, 19 ದಿನ ಅನ್ನೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಟಿವಿಗಳಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ರು. ಏನು ಹಳದಿ ಕಲರ್, ಯೆಲ್ಲೋ ಕಲರ್ ಇರ್ತಕ್ಕಂಥ ಜಿಲ್ಲೆಗಳು ಏನಿದೆ, ಕರ್ನಾಟಕ ರಾಜ್ಯದಲ್ಲಿ ಒಂದು 10-12 ಜಿಲ್ಲೆ ಇರ್ಬೋದು, ಅಲ್ಲಿ ನಮಗೆ ಫ್ರೀ ಓಡಾಡಕ್ ಬಿಟ್ಬಿಡ್ತಾರೆ, ನಮಗೆ ಈ ಲಾಕ್ ಡೌನ್ ನಿಂದ ಮುಕ್ತ ಮಾಡ್ತಾರೆ. ಈ ತರದ್ದೇನು ಮಾಡಿಲ್ಲ. ಮುಂಚೆ ಏನಿತ್ತು ಅದಕ್ಕಿಂತ ಕಠಿಣವಾಗಿನೇ ನಾವು ನಿರ್ಧಾರಗಳನ್ನ ಮಾಡಬೇಕು, ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು, ತಪಸ್ಸಿನ ರೀತಿನಲ್ಲಿ ಇರಬೇಕು, ಮನೆಯಲ್ಲೇ ಇರಬೇಕು, ಹಿರಿಯರ ಬಗ್ಗೆ ಕಾಳಜಿ ವಹಿಸಬೇಕು ಅಂತಾನೆ ಹೇಳಿದ್ದಾರೆ. ಆಸ್ ಆಫ್ ನೌ ಇದುವರೆಗೂ ಏನೇನಿದೆ ಅದನ್ನ ಪಾಲನೆ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಕೃಷಿಕರಿಗೆ, ಕಾರ್ಮಿಕರಿಗೆ ಇವರ ಒಂದು ನಿಟ್ಟಿನಲ್ಲಿ ಕೆಲವೊಂದು ಮಾರ್ಗಸೂಚಿಗಳನ್ನ ತರ್ತಾರೆ. ಹಾಗಾದ್ರೆ ಅಷ್ಟೇ ಸೂಚಿಗಳನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಇದ್ರೊಳಗೆ ಒಂದು ಅಂಶನೂ ಕೂಡ ಅವರು ಸಡಿಲತೆಯನ್ನ ಹೇಳಿಲ್ಲ, ಇನ್ನು ಕಠಿಣವಾಗಿನೇ ಹೇಳಿದ್ದಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಏಪ್ರಿಲ್ 20ರ ತನಕ ಲಾಕ್ ಡೌನ್ ಸಡಿಲಿಕೆ ಇಲ್ಲ. ಪ್ರಧಾನಿ ಘೋಷಣೆಯಿಂದ ರಾಜ್ಯದಲ್ಲಿ ಸ್ಮಾರ್ಟ್ ಲಾಕ್ ಡೌನ್ ಕೂಡ ಇಲ್ಲ. ಮದ್ಯ ಮಾರಾಟ ಚಿಂತನೆಯಿಂದ ಹಿಂದೆ ಸರಿದಿದೆ ರಾಜ್ಯ ಸರ್ಕಾರ. ಅದನ್ನೇ ಹೇಳ್ತಾ ಇದ್ರು ಯಡಿಯೂರಪ್ಪನವರು.
ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅದರ ಮೇಲೆ ನಮ್ಮ ನಿರ್ಧಾರಗಳು ಅವಲಂಬಿತವಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಇದಾವೆ ಈಗ ಸ್ಮಾರ್ಟ್ ಲಾಕ್ ಡೌನ್ಗೆ ಸಿದ್ಧತೆಯನ್ನ ನಡೆಸಿತ್ತು ರಾಜ್ಯ ಸರ್ಕಾರ. ಈಗ ಅದರಿಂದ ಹಿಂದೆ ಸರಿತಾ ಇದೆ. ಇದೀಗ ಸರ್ಕಾರದ ಪ್ಲಾನ್ಗಳೆಲ್ಲ ಉಲ್ಟಾ ಪಲ್ಟಾ ಆಗಿದೆ ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರ ಹೇಳಿದ್ದನ್ನ ಪಾಲನೆ ಮಾಡಲೇಬೇಕಾಗಿದೆ ರಾಜ್ಯಗಳು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಡಿಯನ್ನ ಇಟ್ಟಿದೆ. ಕೇಂದ್ರದ ಮಾರ್ಗಸೂಚಿಗೆ ಕಾಯ್ತಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಯಾಕೆಂದ್ರೆ ಕೆಲವೊಂದು ಮಾರ್ಗಸೂಚಿಗಳಿದೆ ಕೂಲಿ ಕಾರ್ಮಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲರ ಬಗ್ಗೆನೂ ಕೂಡ ಕೆಲವೊಂದು ಮಾರ್ಪಾಡನ್ನು ಮಾಡಿ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಅವರು ಹೇಳಿರುವಂತ ಹಿನ್ನೆಲೆಯಲ್ಲಿ ಆ ಮಾರ್ಗಸೂಚಿಗಳು ಏನು, ಕಾರ್ಖಾನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಮಾರ್ಗಸೂಚಿಗಳು ಬರ್ತಾವೆ ಅದರ ನಿರೀಕ್ಷೆಯಲ್ಲಿ ಇರುವಂತದ್ದು ಯಡಿಯೂರಪ್ಪನವರು. ಕೆಲವೇ ಕ್ಷಣಗಳಲ್ಲಿ ಅವರು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ಕೂಲಂಕುಷವಾಗಿ ಏನು ಈಗ ನರೇಂದ್ರ ಮೋದಿ ಅವರು ಮಾತನಾಡಿದ್ರು ಅದೆಲ್ಲದ್ರ ಬಗ್ಗೆನೂ ಕೂಡ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಮೇ 3ರವರೆಗೆ ಲಾಕ್ಡೌನ್ ಅನ್ನು ವಿಸ್ತರಿಸಿರುವುದನ್ನು ನಾವು ಸ್ವಾಗತಿಸುತ್ತೇವೆ. ಭಾರತ ಸರ್ಕಾರ ನಾಳೆ ಹೊರಡಿಸಲಿರುವಂಥ ಮಾರ್ಗಸೂಚಿಗಳ ಅನುಸಾರ ನಮ್ಮ ಸರ್ಕಾರ ಲಾಕ್ಡೌನ್ ಅನ್ನು ಸಮರ್ಪಕವಾಗಿ ಪಾಲನೆ ಮಾಡಲಿದೆ. ಏಪ್ರಿಲ್ 20ರವರೆಗೆ ಪ್ರಧಾನಿಯವರು ತಿಳಿಸಿರುವಂತೆ ಇನ್ನಷ್ಟು ಕಟ್ಟುನಿಟ್ಟಾಗಿ ಲಾಕ್ಡೌನ್ ಪಾಲಿಸಲಾಗುವುದು ಮತ್ತು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಲಾಗುವುದು. ನಾಳೆ ಪ್ರಧಾನಿ ಮಾರ್ಗಸೂಚಿ ಕಳಿಸ್ತಾ ಇದ್ದು ಅದರ ಆಧಾರದ ಮೇಲೆ ನಾವು ನಮ್ಮ ಕ್ರಮಗಳನ್ನು ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ಅಂತಿಮಗೊಳಿಸುತ್ತೇವೆ. ನಾಡಿನ ಜನತೆ ಸ್ವಯಂ ಪ್ರೇರಿತರಾಗಿ ಈ ಕ್ರಮಗಳಿಗೆ ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಒಂದು ವೇಳೆ ಹಾಕಿದ ಕಟ್ಟಡಗಳನ್ನು ಮುರಿದರೆ ಭದ್ರತೆ ಮತ್ತು ಲಾಕ್ಡೌನ್ ಅನ್ನು ಇನ್ನಷ್ಟು ಬಿಗಿಗೊಳಿಸಲಾಗುತ್ತೆ. ಪ್ರಧಾನಿ ಹೇಳಿದಂತೆ ಹಾಟ್ಸ್ಪಾಟ್ಗಳಲ್ಲಿ ಇನ್ನಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಪ್ರಧಾನಿಯವರು ಹೇಳಿದಂತೆ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಆರೋಗ್ಯ ಸೌಲಭ್ಯಗಳನ್ನು ಕಳೆದ 2 ತಿಂಗಳಲ್ಲಿ ಹೆಚ್ಚಿಸಲಾಗಿದೆ. ಪ್ರಧಾನಮಂತ್ರಿಯವರು ನೀಡಿದ 7 ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೇವೆ. ಮನೆಯ ಹಿರಿಯರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ಹೇಳಿದ್ದಾರೆ. ಸಾಮಾಜಿಕ ಅಂತರ ಸಂಪೂರ್ಣ ಕಾಯ್ದುಕೊಳ್ಳಿ, ಮನೆಯಲ್ಲಿ ಮಾಡಿದ ಮಾಸ್ಕ್ ಬಳಸಿ ಅಂತ ಹೇಳಿದ್ದಾರೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಆಯುಷ್ ಇಲಾಖೆಯ ಸಲಹೆಗಳನ್ನು ಪಾಲಿಸಿ, ಬಿಸಿ ನೀರು ಕಷಾಯ ಕುಡಿಯುವುದು ಒಳ್ಳೆಯದು ಅಂತ ಹೇಳಿದ್ದಾರೆ. ಆರೋಗ್ಯ ಸೇತು ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಬಡ ಕುಟುಂಬಗಳಿಗೆ ನೆರವಾಗಿ ಕೃಷಿ ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಗೆ ನೆರವಾಗಿ ಯಾವುದೇ ತೊಂದರೆ ಆಗದಂತೆ ನೆರವಾಗಬೇಕು ಅನ್ನೋ ಹೇಳಿದ್ದಾರೆ. ಈಗಾಗಲೇ ನಾವು ಕೃಷಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ರಸಗೊಬ್ಬರ, ಬಿತ್ತನೆ ಬೀಜ ಅವರ ಚಟುವಟಿಕೆಗಳಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಅವರು ಹೇಳಿರುವಂಥದ್ದು ಪೊಲೀಸ್, ಆರೋಗ್ಯ ಕಾರ್ಯಕರ್ತರನ್ನ, ಪೌರ ಕಾರ್ಮಿಕರನ್ನ ಗೌರವದಿಂದ ಕಾಣುವಂಥದ್ದು. ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಅಗತ್ಯ ವಸ್ತುಗಳ ಪೂರೈಕೆಗೆ, ಔಷಧಿ ಪೂರೈಕೆಗೆ ಯಾವುದೇ ತೊಂದರೆ ಇಲ್ಲ, ಎಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ. ವಿಶೇಷವಾಗಿ ವಲಸೆ ಕಾರ್ಮಿಕರು ಎಲ್ಲಿದ್ದಾರೋ ಅಲ್ಲೇ ಇರಬೇಕು,
ಅಲ್ಲಿ ಸುರಕ್ಷಿತವಾಗಿರಬೇಕು ಎಂದು ಮನವಿ ಮಾಡಿದ್ದಾರೆ. ನಾಳೆ ಏನು ಪ್ರಧಾನಿಯವರು ಕೆಲವು ಮಾರ್ಗಸೂಚಿಗಳನ್ನ ತಿಳಿಸೋರಿದ್ದಾರೆ. ಅದರ ಆಧಾರದ ಮೇಲೆ ಇನ್ನೂ ಏನೇನು ಕ್ರಮ ತಗೊಳ್ತೇವೆ. ಇವತ್ತಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ 57,633 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದೇವೆ. 4,169 ಜನ ಅರೆಸ್ಟ್ ಮಾಡಿದ್ದೇವೆ. 2,181 ಜನರ ಮೇಲೆ FIR ದಾಖಲೆ ಮಾಡಿದ್ದೇವೆ. ಸುಮಾರು 95 ಲಕ್ಷ ದಂಡವನ್ನು ವಸೂಲು ಮಾಡಿದ್ದೇವೆ. ಬಹುಶಃ ಇವತ್ತಿನಿಂದ ಇನ್ನೂ ಬಿಗಿಯಾದ ಕ್ರಮವನ್ನು ಕೈಗೊಳ್ಳುತ್ತೇವೆ. ಜನರು ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ನಾನು ಮಾಡ್ತೇನೆ. I welcome Honorable Prime Minister's decision to extend lockdown till May 3rd. Our government will strictly implement the Government of India guidelines which will be issued tomorrow. Lockdown will be followed more strictly till April 20 as Prime Minister said, and the situation will be closely monitored. I appeal to the people of Karnataka to voluntarily cooperate with us to contain this disease. 2.5 ಆಗ್ಬೋದು ಅಂತೇಳಿ ನಿರೀಕ್ಷೆ ಮಾಡಿದ್ದಾರೆ. ಸೊ ಅದು 30 ವರ್ಷಗಳಲ್ಲಿ ಅತ್ಯಂತ ಕನಿಷ್ಠ ಆರ್ಥಿಕ ಬೆಳವಣಿಗೆಯಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಕೈಗಾರಿಕೆಗಳು ಮುಚ್ಚಿದ್ದಾವೆ, ಕೃಷಿ ಕ್ಷೇತ್ರ ಬಡವಾಗಿದೆ, ಕಾರ್ಮಿಕರು ಕಂಗಾಲಾಗಿದ್ದಾರೆ, ಹಳ್ಳಿಗಾಡಿನ ಜನ ಕಷ್ಟದಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಈ ಆರ್ಥಿಕ ಚೇತನ ಮಾಡಲಿಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಬೇಕಾಗಿತ್ತು. ಕೃಷಿ ಕ್ಷೇತ್ರಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಬಡವರು ಕಾರ್ಮಿಕರಿಗೆ ಅವರಿಗೆ ಜೀವನದ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಇವತ್ತು ಅನೇಕ ಜನ ವಲಸಿಗ ಕಾರ್ಮಿಕರು ಬೀದಿ ಮೇಲಿದ್ದಾರೆ. ಇವರು ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು ಅವ್ರನ್ನ ಮುಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಜನರ ನಿರೀಕ್ಷೆ ಬಹಳ ಇತ್ತು. ಆ ನಿರೀಕ್ಷೆ ಹುಸಿಯಾಗಿದೆ. ಅವ್ರ ಭಾಷಣ ನೋಡಿದ್ರೆ ರಾಜಕೀಯ ಭಾಷಣ ರೀತಿಯಲ್ಲಿ ಕಾಣಿಸುತ್ತೆ. ನಾನು ಲಾಕ್ಡೌನ್ ಮಾಡಿರೋದನ್ನ ವಿರೋಧ ಮಾಡಲ್ಲ. ಯಾಕಂದ್ರೆ ಕೊರೋನಾ ಈ ಭಯಾನಕ ಸಾಂಕ್ರಾಮಿಕ ಏನಿದೆ ಇದಿನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಅದರಿಂದ ಲಾಕ್ಡೌನ್ ವಿಸ್ತರಣೆ ಮಾಡಿರೋದನ್ನ ನಾನು ವಿರೋಧ ಮಾಡಕ್ಕೆ ಹೋಗಲ್ಲ. ಜನರು ಅದಕ್ಕೆ ಬೆಂಬಲಿಸಬೇಕಾಗ್ತದೆ, ಸಹಕರಿಸಬೇಕಾಗ್ತದೆ. ನಮ್ಮ ಪಕ್ಷನೂ ಕೂಡ ಅದಕ್ಕೆ ಬೆಂಬಲ ಸಹಕಾರವನ್ನು ನಾವು ವ್ಯಕ್ತ ಮಾಡ್ತೀವಿ. ನಾವು ಜನರ ಜೊತೆ ಇರ್ತೀವಿ. ಸರ್ಕಾರದ ಜೊತೆಲೂ ಕೂಡ ಎಲ್ಲ ರೀತಿ ಕೋಆಪರೇಷನ್ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಅವರು ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ದಿನ ಫೋನ್ ಮಾಡ್ತಾ ಇದ್ದಾರೆ. ರೈತರು ಬೆಳೆದಂಥ ಪದಾರ್ಥಗಳಿಗೆ ನ್ಯಾಯಯುತವಾದಂಥ ಬೆಲೆ ಸಿಗ್ತಾ ಇಲ್ಲ, ಮಾರುಕಟ್ಟೆ ಇಲ್ಲ. ಅವರಿಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಲಾಕ್ಡೌನ್ 2.0 ನರೇಂದ್ರ ಮೋದಿ ಅವರು ಪ್ರಕಟ ಮಾಡಾದ ಮೇಲೆ ಸಪ್ತ ಸೂತ್ರವೊಂದನ್ನ ಹೇಳಿದ್ರು, ಇದನ್ನ ಪಾಲನೆ ಮಾಡೋಣ ಅಂತ ಏನ್ ಮಾತನಾಡಿದ್ರು ನೋಡೋಣ. 7 बातों में आपका साथ. पहली बात, अपने घर के बुजुर्गों का विशेष ध्यान रखें. विशेषकर ऐसे व्यक्ति जिन्हें पुरानी बीमारी हो, उनकी हमें एक्स्ट्रा केयर करनी है. उन्हें कोरोना से बहुत बचाकर रखना है. दूसरी बात, लॉकडाउन और सोशल डिस्टेंसिंग की लक्ष्मण रेखा का पूरी तरह पालन करें. घर में बने फेस कवर या मास्क का, और वो भी घर में बने हुए, उनका अनिवार्य रूप से उपयोग करें. तीसरी बात, अपनी इम्यूनिटी बढ़ाने के लिए आयुष मंत्रालय द्वारा जो निर्देश दिए गए हैं, उसका अगर हम पालन करें, गर्म पानी है, काढ़ा है, इनका निरंतर सेवन करें. चौथी बात, कोरोना संक्रमण का फैलाव रोकने में मदद करने के लिए आरोग्य सेतु मोबाइल ऐप जरूर डाउनलोड करें. दूसरों को भी इस ऐप को डाउनलोड करने के लिए प्रेरित करें. पांचवी बात, जितना हो सके उतने गरीब परिवार की देखरेख करें, उनके भोजन की आवश्यकता पूरी करें. छठी बात, आप अपने व्यवसाय, अपने उद्योग में अपने साथ काम करे लोगों के प्रति संवेदना रखें, किसी को नौकरी से न निकालें. सातवीं बात, देश के कोरोना योद्धाओं, हमारे डॉक्टर, नर्सेस, सफाई कर्मी, पुलिसकर्मी, ऐसे सभी लोगों का हम सम्मान करें, आदर पूर्वक उनका गौरव करें. साथियों, इन 7 बातों में आपका साथ, ये सप्तपदी विजय प्राप्त करने का मार्ग है. ನರೇಂದ್ರ ಮೋದಿ ಅವರು ಪ್ರಮುಖವಾಗಿ ಕೃಷಿಕರಿಗೆ ಮತ್ತೆ ಇಲ್ಲಿ ಕೂಲಿ ಕಾರ್ಮಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಗಸೂಚಿಗಳನ್ನ ತರುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ಮಾರ್ಗಸೂಚಿಗಳು ಏನು, ಎತ್ತ ಕೇಂದ್ರ ಯಾವ ರೀತಿಯಾಗಿ ತರ್ತಾ ಇದೆ, ಜಾರಿ ಮಾಡುವಂತ ಸಾಧ್ಯತೆ ಇದೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ 12 ಗಂಟೆಯ ಬುಲೆಟಿನ್ ಅಲ್ಲಿ. ನೋಡ್ತಾ ಇರಿ ನ್ಯೂಸ್